ತೆಲುಗು ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನೋಡ್ತಾ ಇದೆ, ಎಲ್ಲ ಕಡೆ ಅದೇ ವಿಚಾರ ಚರ್ಚೆ ಆಗ್ತಾ ಇದೆ, ನೀವು ಕನ್ನಡದಲ್ಲಿ ಮಾತಾಡಿದ್ರಿ ಅಂತ. ಬಟ್ ನನಗೆ ಅನ್ಸಿದ್ದು ಆ್ಯಸ್ ಅ ಆ್ಯಂಕರ್ ನನಗೆ ಅನ್ಸುತ್ತೆ ಅಥವಾ ಜರ್ನಲಿಸ್ಟ್ ನನಗೆ ಅನ್ಸಿದ್ದು, ಅವರ ನಟರು ಇಲ್ಲಿಗೆ ಬಂದಾಗ ಅವ್ರು ಒಂದು ವರ್ಡ್ ಕನ್ನಡದಲ್ಲಿ ಮಾತಾಡಲ್ಲ. ನಮ್ಮ ನಟರು ಹೋಗಿದ ತಕ್ಷಣನೇ ಕನ್ನಡ ನೀವು ತೆಲುಗುನಲ್ಲೇ ಮಾತಾಡಬೇಕು ಅಂತ ಹೇಳೋದು ಅಲ್ಲ, ಅದು ಬೇರೆ ವಿಷಯ. ಆ ಥರ ಎಲ್ಲ ಇಲ್ವೇ ಇಲ್ಲ. ಎಲ್ಲರೂ ಎಲ್ಲ ಭಾಷೆಗೆ ಮರ್ಯಾದೆ ಕೊಟ್ಟೆ ಕೊಡ್ತಾರೆ. ತುಂಬಾ ವರ್ಷಗಳಿಂದ ಎರಡು ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿಗಳು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅವರು. ಬಟ್ ಇಲ್ಲೇನೋ ಒಂದು ಇನ್ಸಿಡೆಂಟ್ ನಡೆದ ತಕ್ಷಣ ಅಲ್ಲಿ ಯಾರಿಗೂ ಟ್ರಿಗರ್ ಆಗುತ್ತೆ, ಅಲ್ಲೇನೋ ಹೇಳಿದ ತಕ್ಷಣ ಇಲ್ಲಾರಿಗೂ ಆಗುತ್ತೆ. ಎಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಅದು ಅದನ್ನ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ತರ ಪರಿಸ್ಥಿತಿ. ಅದು ಯಾರನ್ನು ದೂರಂಗಿಲ್ಲ, ಯಾರನ್ನು ಹೊಗಳಂಗಿಲ್ಲ ತರ ಇದು. ನನಗೆ ಪರ್ಸನಲಿ ನಾನೊಬ್ಬ ಕನ್ನಡಿಗನಾಗಿ ನನ್ನ ಭಾಷೆ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇರುತ್ತೆ ನನಗೊಂದು ಇದಿರುತ್ತೆ, ಪ್ರೌಡ್ ಫೀಲಿಂಗ್ ಇರುತ್ತೆ. ಸೇಮ್ ಟೈಮ್ ಅದು 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 ಇನ್ನೊಬ್ರನ್ನ ದೂರ್ಬೇಕು ಅಥವಾ ಇನ್ನೊಬ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ತರ ಥಾಟ್ ಅಲ್ಲ. ನನ್ನ ಭಾಷೆ ನಾನು ಎಷ್ಟು ನೋಡ್ತೀನಿ ಅಷ್ಟಿದ್ರೆ ನನಗೆ ಅದು ಟ್ರೂ ಆದ್ರೆ ಇನ್ನೊಂದು ಭಾಷೆಗೆ ನಾನು ನಿಜವಾಗ್ಲೂ ಗೌರವ ಕೊಡೋನೇ ಆಗಿರ್ಬೇಕು. ಹಂಗಿದ್ರೆ ಮಾತ್ರ ನನ್ನ ಭಾಷೆ ನಾನು ಅಷ್ಟು ಗೌರವ ಕೊಡ್ಬೋದು, ಮಾಡ್ಬೋದು. ಎಲ್ಲಾ ಲ್ಯಾಂಗ್ವೇಜ್ ನಾವು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೀವಿ. ಕನ್ನಡದಲ್ಲಿ ಅಷ್ಟು ದೊಡ್ಡ ಹಿಟ್ ಆಗಿತ್ತು, ಅದನ್ನ ಜನರು ಹೇಳಿದ ತಕ್ಷಣ ಹೊರಗಡೆ ಇದಾದಾಗ ಅವ್ರ ಸಿನಿಮಾ ತರದಲ್ಲೇ ನೋಡಿದಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ನಾವು ಹಂಗಿತ್ತು ಆ ಟೈಪ್ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗಲ್ವಲ್ಲ. ಸೊ ನಮ್ಮ ಕನ್ನಡ ಎಷ್ಟು ನಾವು ಮರ್ಯಾದೆ ಕೊಡ್ತೀವಿ, ಬೇರೆ ಭಾಷೆಗೂ ಅಷ್ಟೇ ಮರ್ಯಾದೆ ಕೊಡ್ತೀವಿ. ನಾವು ಇನ್ನೊಬ್ರು ಮರ್ಯಾದೆ ಕೊಟ್ಟರೆ ಅವ್ರು ಅವಾಗ ನಮ್ಗೆ ಅವರು ಕೊಡ್ತಾರೆ ಮರ್ಯಾದೆ ಅನ್ನೋ ಥಾಟ್ ಅಷ್ಟೇ, ಬೇರೆ. ಕರೆಕ್ಟ್. ಪ್ರೀಮಿಯರ್ ಶೋಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ UK ಅಲ್ಲಿ ಗೆಸ್ಟ್ ಆಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕೇಳ್ಪಟ್ವಿ. ಅಂದ್ರೆ ಭಾಷೆಯನ್ನ ಮೀರಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಖುಷಿ ಮತ್ತೆ ಈ ಎಕ್ಸೈಟ್ಮೆಂಟ್ ಅವರಲ್ಲೂ ಕಾಣಿಸ್ತಾ ಇದೆ. ನಿಮ್ ಸಿನಿಮಾ ಒಂದೇ ನಮ್ಮ ಪ್ರಾಡಕ್ಟ್ ಅಂತ ಅವ್ರು ನೋಡ್ತಾ ಇಲ್ಲ, ನಮ್ಮ ಎಲ್ಲರ ಪ್ರಾಡಕ್ಟ್ ಅಂತ ಅವ್ರು ನೋಡ್ತಾ ಇದ್ದಾರೆ. ಖಂಡಿತವಾಗಿ ಆ ಸಪೋರ್ಟ್ ಯಾವತ್ತೂ ಇದೆ. ಅದು ಅಪ್ಪು ಸರ್ದು ಇತ್ತು, ಅಶ್ವಿನಿ ಮ್ಯಾಮ್ದು ಇತ್ತು, ಅಂಡ್ ಹೋಲ್ ಇಂಡಸ್ಟ್ರಿ. ಆಲ್ಮೋಸ್ಟ್ ಎಲ್ಲ ನೀವು ಈ ತರ ಪೌರಾಣಿಕ ಸಿನಿಮಾಗಳು, ಐತಿಹಾಸಿಕ ಜನಪದ ಸಿನಿಮಾಗಳನ್ನು ಮಾಡ್ತಿರೋದ್ರಿಂದ ನೆಕ್ಸ್ಟ್ ಯಾವ ರೀತಿ ಸಿನಿಮಾಗಳನ್ನು ಮಾಡ್ತಾರೆ ಅಥವಾ ಇಂಥದ್ದೇ ಸಿನಿಮಾಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಒಂದು ಜಾನರ್ ಅಂತ ನಿಮ್ಮನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು ಆಲ್ರೆಡಿ. ಸೊ ಏನು ಹೇಳ್ತೀರ? ನೆಕ್ಸ್ಟ್ ರೆಸ್ಟ್ ಆಮೇಲೆಲ್ಲ ಇದು ರಿಲೀಸ್ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಓಕೆ. ಸೊ ರುಕ್ಮಿಣಿ ಅವರೇ, ಈ ಪಾತ್ರದ ಮೂಲಕ ಮತ್ತೊಂದು ಅಂದ್ರೆ ನಿಮ್ಮ ಇಡೀ ಕರಿಯರೇ ಇನ್ನೊಂದು ಹಂತಕ್ಕೆ ಹೋಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನುವಂತಹ ನಿರೀಕ್ಷೆ ನಿಮ್ಮ ಅಭಿಮಾನಿಗಳಿಂದ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಾನು ಜಾಸ್ತಿ ಸರ್ ಒಂದು ಮಾತು ಹೇಳ್ತಾರೆ ಇದು ಇಂಟರ್ವ್ಯೂಸಲ್ಲಿ, ಡಸಂಟ್ ಹ್ಯಾವ್ ಟು ಮಚ್ ಎಕ್ಸ್ಪೆಕ್ಟೇಷನ್ ಆರ್ ಎಕ್ಸೈಟ್ಮೆಂಟ್ ಅಬೌಟ್ ಥಿಂಗ್ಸ್. ಐ ಥಿಂಕ್ ಅದು ಒಂದು ತುಂಬ ಒಳ್ಳೆ ಅಪ್ರೋಚು. ಜನರಿಗೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ, ಅಂದರೆ ನಾವೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಮ್ಮ ಕರಿಯರ್ಗೆ ಅಥವಾ ಯಾವುದಾದ್ರೂ ಸಿನಿಮಾಗೆ, ಅದು ಅಂದರೆ ನಾವು ಓಪನ್ ಆಗಿರಬೇಕು. ಓಪನ್ ಆಗಿದ್ದಾಗ ನಮ್ಗೆ ಏನು ರಿಯಾಕ್ಷನ್ಸ್ ಬರುತ್ತೋ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡ್ರೆ ಅದನ್ನ ಮೀರಿ ಅಥವಾ ಆ ಥರ ಇಟ್ಸ್ ನಾಟ್ ಅ ಗುಡ್ ಅಪ್ರೋಚ್ ಇಸ್ ಮೈ ಬಿಲೀಫ್ ಫ್ರಮ್ ವಾಟ್ ಐವ್ ಸೀನ್. ಸೊ ಐ ಥಿಂಕ್ ನಾನು ಅದನ್ನು ಅಡಾಪ್ಟ್ ಮಾಡೋ ಟ್ರಯಲ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಜನರು ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಅಂದರೆ ಪ್ರಿಯಾ ಪುಟ್ಟಿಯಿಂದ ಹಿಡಿದು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಪ್ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ರೆಡಿ ಆ ಪೋಸ್ಟರು ಅಥವಾ ಟ್ರೇಲರಲ್ಲಿ ಟ್ರೋಲ್ ಮಾಡ್ತೀರ, ಅದು ಪ್ರೀತಿನೇ ನಾನು ಅನ್ಕೊಳ್ಳೋದು. ನಿಮ್ಮ ಫೇವ್ರೆಟ್ ಟ್ರೋಲ್ ಯಾವುದು ಅವ್ರದ್ದು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಅದು ನೋಡಿದೆ ನಾನು. ಫ್ರೈಡ್ ರೈಸ್ ಮಾಡ್ತಿರೋದು, ಆಮೇಲೆ ಕಾಂಕ್ರೀಟ್ ಇದು ಮಾಡ್ತಿರೋದು, ಅದೆಲ್ಲ ಏನಾದ್ರು ಬಂದು ಯಾರು ಕಳಿಸಿರ್ತಾರಲ್ಲ, ಚೆನ್ನಾಗಿರುತ್ತೆ. ಹುಡುಗರು ಫುಲ್ ಕ್ರಿಯೇಟಿವಿಟಿ ಅಲ್ಲ ಎಲ್ಲ. ಕರೆಕ್ಟ್. ನಮ್ಮ ಹುಡುಗರು ಕೇಳಬೇಕು ನಿಮಗೆ ಸೋಷಿಯಲ್ ಮೀಡಿಯಾ. ನಿಮ್ಮ ಸರೌಂಡಿಂಗ್ ಮತ್ತು ನಿಮ್ಮ ಟೀಮ್ ಬಗ್ಗೆ ಫೈನಲ್ ಆಗಿ ಕೇಳಬೇಕು. ಬಿಕಾಸ್ ಹೋದಲ್ಲಿ ಬಂದಲ್ಲಿ ನಿಮ್ಮನ್ನ ತುಂಬಾ ಚೆನ್ನಾಗಿ ಕಾಪಾಡಿಕೊಂಡು ನಿಮ್ಮನ್ನು ತುಂಬಾ ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡು ಓಡಾಡಿದ್ದಾರೆ ಎಲ್ಲ ಕಡೆ. ಒಂದೇ ಒಂದು ವಿಜುವಲ್ ಲೀಕ್ ಮಾಡಿಲ್ಲ, ಒಂದು ಫೋಟೋ ಲೀಕ್ ಆಗಿಲ್ಲ. ಎಲ್ಲರೂ ಕೂಡ ನಿಮ್ಮನ್ನು ಲೈನ್ ಅಪ್ ಮಾಡೋದ್ರಿಂದ ಹಿಡಿದು ಎಲ್ಲರೂ ಕೂಡ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ. ಸೊ ಆ ಟೀಮ್ ಬಗ್ಗೆ ಏನು ಹೇಳ್ತೀರಾ? ಟೀಮ್ ಇಲ್ಲ ಅಂದರೆ ನಾನು ಇಲ್ಲವೇ ಇಲ್ಲ. ನನ್ನ ಸ್ಟಾರ್ಟ್ಸ್ ಫ್ರಮ್ DOP, ಅವನು ಬಿಗ್ಗೆಸ್ಟ್ ಶೋಲ್ಡರ್ ನನಗೆ. ಅವನು ಚಿಕ್ಕ ಶೋಲ್ಡರ್ ಆಗಿ ನನಗೆ ನಿಂತ್ಕೊಂಡು ಕೆಲಸ ಮಾಡಿದ್ದಾನೆ ಅವನು. ಆ್ಯಂಡ್ ಇಡೀ ಟೀಮು ಪ್ರಗತಿ ಆಸ್ ಅ ವೈಫ್, ಆಸ್ ಅ ಡಿಸೈನರ್, ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್. ಕಾಲ್ಸ್ ಬರ್ತಿದ್ಯಾ ಅವ್ರಿಗೆ ಬೇರೆ ಬೇರೆ ಸಿನಿಮಾ ಕಡೆಯಿಂದ? ಮೊನ್ನೆ ಅದು ಗೊತ್ತಿಲ್ಲ, ಕೇಳ್ಬೇಕದ್ನ. ನಾನು ಕಾಲ್ಸ್ ಬರ್ತಿದ್ಯಾ ಅಂದ್ರೆ ನೀವು ಮೀಡಿಯಾದವ್ರದ್ದು ಅನ್ಕೊಂಡೆ. ಮೊನ್ನೆ ಯಾವುದೊಂದು 2 ಇಂಟರ್ವ್ಯೂ ಕೊಟ್ಬಿಟ್ಟು ಎಲ್ಲ ಫೋನ್ ಅವಳಿಗೆ ಬಂದಿತ್ತು. ರೈಟ್ ಸರ್. ಫೈನಲಿ ನಮ್ಮ ವೀಕ್ಷಕರಿಗೆ, ಕನ್ನಡ ವೀಕ್ಷಕರಿಗೆ ಏನು ಹೇಳ್ತೀರಾ? ಏನು ಹೇಳೋದು, ಇನ್ನೇನು ಕೇಳಿದ್ರೆ ಹೆಚ್ಚಾಗುತ್ತೆ. ಅಂದರೆ ಬುಕಿಂಗ್ ಓಪನ್ ಆಗಿದೆ, ಈ ಥರದ ರೀತಿಯಲ್ಲಿ ಇಷ್ಟು ಜನರು ಅಡ್ವಾನ್ಸ್ ಬುಕ್ಕಿಂಗಲ್ಲೇ ಬಂದವರು ಬುಕ್ ಮಾಡ್ಕೊಂಡು ನೋಡ್ತಿರೋದು ಇದೆಯಲ್ಲ, ಮೊದಲೆಲ್ಲ ಗೊತ್ತಾಗ್ತಿರಲಿಲ್ಲ ನಮಗೆ. ಇವಾಗೆಲ್ಲ ಆ್ಯಪ್ಗಳೆಲ್ಲ ಇರೋದ್ರಿಂದ ಸೊ ಕಣ್ಮುಂದೆ ಕಾಣಿಸ್ತಿರುತ್ತಲ್ಲ, ಇಡೀ ದಿನ ಅದೇ ನೋಡ್ತಾ ಇರ್ತೀವಿ. ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ಒಂದು ಕನ್ನಡ ಸಿನಿಮಾಗೆ ಇಷ್ಟರ ಮಟ್ಟಿಗೆ ಒಂದು ಸಪೋರ್ಟ್ ಕೊಡೋದವರು. ಮತ್ತೆ ಎಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ನಮಗೆ ಸಿಕ್ಕಿ ಮಾತಾಡಿಸಿ ನಮ್ಗೆ ಆಶೀರ್ವಾದ ಮಾಡೋದಿದೆಯಲ್ವ. ಸ್ಪೆಷಲಿ ಒಂದಷ್ಟು ಫ್ಯಾಮಿಲೀಸ್ ಎಲ್ಲ ಬಂದಾಗ, ಈ ಟೆಂಪಲ್ಗೆಲ್ಲ ಹೋದಾಗೆಲ್ಲ, ಅಂದರೆ ಅವರೊಂದು ತಲೆ ಮುಟ್ಬಿಟ್ಟು ಹೋಗ್ತಾರೆ. ಅದಕ್ಕಿಂತ ಇನ್ನು ಹೆಚ್ಚೇನು ಕೇಳೋಕ್ಕೆ ಸಾಧ್ಯ ಇದೆ. ನಾವು ಆ ಋಣ
ಅವ್ರ ಸೈಡ್ ಇನ್ನ ಜಾಸ್ತಿ, ನಮ್ಮ ಸೈಡ್ ಜಾಸ್ತಿ ಉಳ್ಕೊಂಡ್ಬಿಟ್ಟಿದೆ ಅರುಣ. ಸೊ ಅಲ್ಲಿ ಲೈಫೆಲ್ಲ ತೀರಿಸ್ತಾ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಫೈನಲಿ ರುಕ್ಮಿಣಿ ವಸಂತ್ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತಾರೆ? ಐ ಥಿಂಕ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ಆ್ಯಕ್ಚುಲಿ. ಇದು ಆಗಲೇ ಅಂದರೆ ನಾವು ಬರೀ ಟ್ರೇಲರು ಪೋಸ್ಟರ್ಸ್ ಎಲ್ಲ ರಿಲೀಸ್ ಮಾಡಿದ್ದೀವಿ, ಅಷ್ಟರಲ್ಲಿ ಇಂಥ ಒಂದು ರೆಸ್ಪಾನ್ಸ್ ಸಿಗೋದು ಇಟ್ಸ್ ಅ ವೆರಿ ಹಂಬ್ಲಿಂಗ್ ಥಿಂಗ್. ಐ ಥಿಂಕ್ ಜನರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಐ ಥಿಂಕ್ ಫಸ್ಟ್ ಕಾಂತಾರಿಗೂ ಹಾಗೆ ಮಾಡಿದರು. ಅಂದರೆ ನಮ್ಮ ಕನ್ನಡ ಆಡಿಯನ್ಸಸ್ಸೇ ಅದನ್ನು ತೊಗೊಂಡು ಸಿನಿಮಾ ಬಗ್ಗೆ ಮಾತಾಡಿಬಿಟ್ಟು ಬೇರೆ ಎಲ್ಲ ಸ್ಟೇಟ್ಸಲ್ಲಿ ಸ್ಪ್ರೆಡ್ ಮಾಡಿದ್ದು. ಸೊ ಥ್ಯಾಂಕ್ ಯು ಹೇಳ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ ದ ಫಿಲ್ಮ್. ದಯವಿಟ್ಟು ನೋಡಿ ಚಿತ್ರಮಂದಿರದಲ್ಲಿ. ಸೊ ಇಷ್ಟೊತ್ತು ನಮ್ಮ ಜೊತೆಗೆ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಸೊ ಕಾಂತಾರ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ಮತ್ತೊಂದು ಇಂಟರ್ವ್ಯೂ ಆಫ್ಟರ್ ರಿಲೀಸ್ ನಾವು ಮಾಡೋಂಗಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಕಾಂತಾರ ಚಾಪ್ಟರ್ 1 ಸಿನಿಮಾ ಕೇವಲ ಮನರಂಜನೆಗೆ ಮಾತ್ರ ಈ ಸಿನಿಮಾ ಅಲ್ಲ ಅಂತ ಈಗಾಗಲೇ ವೀಕ್ಷಕರು ಅಂದ್ಕೊಂಡಿದ್ದಾರೆ. ಯಾಕಂದರೆ ಕಾಂತಾರ ಮಾಡಿದಂತಹ ಇಂಪ್ಯಾಕ್ಟ್ ಆಗಿದೆ. ಕಾಂತಾರ ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತು. ಅಂದರೆ ಆಧ್ಯಾತ್ಮ, ಧರ್ಮ, ದೈವದ ನಂಬಿಕೆಯ ಬಗ್ಗೆ ವಿಪರೀತವಾಗಿ ಹೇಳೋ ಪ್ರಯತ್ನವನ್ನು ಅತ್ಯಂತ ಅದ್ಭುತವಾಗಿ ಮಾಡ್ತು. ಈ ಸಿನಿಮಾದ ಮುನ್ಸೂಚನೆ ಕೂಡ ಹಾಗೇ ಇದೆ. ಸೊ ನಿಮ್ಮ ಮಡಿಲಿಗೆ ಹಾಕಿದ್ದಾರೆ ಕಾಂತಾರ ಸಿನಿಮಾವನ್ನು ನಮ್ಮ ರಿಷಬ್ ಶೆಟ್ರು. ಆ ಸಿನಿಮಾವನ್ನು ತಪ್ಕೊಳ್ತೀರಾ ಅನ್ನುವಂತಹ ಒಂದು ನಂಬಿಕೆ ಅವರಿಗಿದೆ. ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.